1,45,000 ಫೈನಲ್ ಆಗುತ್ತೆ. ಬರೀ 59,000 ಹೊಡಿ ಸರ್. 59,000 ಹೌದು ಸರ್. ಫುಲ್ ಟಾಪ್ ಎಂಡ್ ವೆಹಿಕಲ್ ಬರೀ 34,000 ಹೊಡಿದೆ ಸರ್. ಪೆಟ್ರೋಲ್ ವೇರಿಯಂಟ್ 36,000 ಅಷ್ಟೇ ಹೊಡಿರೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. 44,000 ಓಡಿರೋ ವೆಹಿಕಲ್ VXi ಪೆಟ್ರೋಲ್ ಅಲ್ಲಿ 26,000 ಓಡಿರೋದು ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ವೆಹಿಕಲ್. ಬರೀ 32,000 ಹೊಡಿದೆ. 14,70,000 ಫೈನಲ್ ಮಾಡ್ಕೊಡ್ತೀನಿ. 14,70,000. ಹೌದು ಸರ್. ಓಕೆ, ಇದು ಬಂದು 720 ಹೇಳ್ತಿರೋದು, 7 lakhsಗೆ ಫೈನಲ್ ಮಾಡ್ಕೊಡ್ತೀನಿ. ಇದು ಬಂದು 6,50,000 ಹೇಳ್ತಾ ಇರೋದು, 6,20,25 ಫೈನಲ್ ಮಾಡ್ಕೊಡ್ತೀನಿ. ಇದು ಬಂದು 295 ಹೇಳ್ತಾ ಇರೋದು, 280 ಇಲ್ಲ 270ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,70,000ಗೆ ನಿಮಗೆ 8 ಸೀಟರ್ ವೆಹಿಕಲ್ ಬರೀ 42,000 ಓಡಿರೋ ವೆಹಿಕಲ್ ಸಿಗ್ತಿರೋದು. ಬರೀ 62,000 ಓಡೋದು. ಇದು ಆಪಲ್ ಶೇಪ್ ಅಲ್ಲಿ ಸರ್. ಫಸ್ಟ್ ಆಫ್ ಆಲ್ STP ಕಾರ್ಸ್ ಇಂದ ಫಸ್ಟ್ ವಿಡಿಯೋ, ವರ್ಷದ ಮೊದಲ ವಿಡಿಯೋ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಅಂಡ್ ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇಂಡಿಯಾದ ಹೊಸ ವರ್ಷ ಇದಲ್ಲ ಸರ್, ಯುಗಾದಿ. ಬಟ್ ಕ್ಯಾಲೆಂಡರ್ ಇಯರ್ ಪ್ರಕಾರ ನಾನು ನಿಮಗೆ ವಿಶ್ ಮಾಡ್ತಿದ್ದೀನಿ ಸರ್. ಅಂಡ್ STP ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ನಾಗರಬಾವಿ ಚಂದ್ರಲವೆಟ್ಟು 80 ಫೀಟ್ ಒಳಗೆ ನಿಮಗೆ ಬರುತ್ತೆ. ಈ ಕಡೆ ಬಂದ್ರೆ ವಿಜಯನಗರ ಸಿಗುತ್ತೆ, ಈ ಕಡೆ ಬಂದ್ರೆ ನಾಗರಬಾವಿ ಕಡೆ ಸಿಗುತ್ತೆ ಸರ್ ನಿಮಗೆ. ಸರ್ ಲೋನ್ ಆಗುತ್ತಲ್ವಾ? 100% ಲೋನ್ ಆಗುತ್ತೆ. 2026 ಸ್ಟಾರ್ಟ್ ಆಗಿದೆ ಸರ್. ಲೋನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 2012 ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. 12 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅದಾದ ನಂತರ ಅಡ್ರೆಸ್ ಹೇಳಿದ್ದೀರಾ ಸರ್. ಎಷ್ಟು ವೆಹಿಕಲ್ ಇದೆ ಸರ್ ಟೋಟಲ್? ಸರ್ ಈಗ ಸದ್ಯಕ್ಕೆ ಇಲ್ಲಿ 40 ವೆಹಿಕಲ್ ಇದೆ. ಆಚೆ ಕಡೆ ಕೂಡ ಇದೆ. ಬೇಕಾದ್ರೆ ಕಸ್ಟಮರ್ ಯಾವ ರಿಕ್ವೈರ್ಮೆಂಟ್ ಹೇಳ್ತಾರೆ ಅದನ್ನ ಬೇಕಾದ್ರೆ ತರ್ಕೊಡ್ತೀವಿ. ಖಂಡಿತ. ಪ್ರೈಸ್ ಸ್ಟಾರ್ಟ್ ಆಗೋದು ಸರ್? ಸರ್ ಇದು ಬಂದು 1,75,000 ಹೇಳ್ತಿರೋದು, 1,45,000 ಫೈನಲ್ ಆಗುತ್ತೆ. 2014 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ನ್ಯಾನೋ ಕ್ರಿಸ್ಟೋ. ಹೌದು ಸರ್. 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1,75,000 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಹೌದು. ಯಾರು ಹುಡುಕ್ತಿರೋ ನ್ಯಾನೋ ಟೆಸ್ಟ್ ವಿಸಿಟ್ ಆಗಿ ಅದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 14 ಅಂತಂದ್ರೆ ಲೋನ್ ಆಗುತ್ತಾ ಸರ್? ಆಗುತ್ತೆ ಸರ್. ಆಗುತ್ತಾ? 80% ಲೋನ್ ಕನ್ಫರ್ಮ್ ಆಗುತ್ತೆ. ಖಂಡಿತ ಸರ್. ಓಮಿನಿ ನೋಡೋರಿಗೆ ಸರ್, ಓಮಿನಿ ಒಳ್ಳೆ ಗಾಡಿ ಅಂತ ಹೇಳಿ ಸರ್. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 42,000 ಹೊಡಿದೆ ಸರ್. 48,000 ಹೊಡಿದ್ರೆ? 42. ಹೌದು ಸರ್. 8 ಸೀಟರ್ ಅಲ್ವಾ? ಹೌದು ಸರ್. 8 ಸೀಟರ್. ಪ್ರೈಸಿಂಗ್ ಸರ್? ಸರ್ ಇದು ಬಂದು 295 ಹೇಳ್ತಾ ಇರೋದು, 280 ಇಲ್ಲ 270ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,70,000ಗೆ ನಿಮಗೆ 8 ಸೀಟರ್ ವೆಹಿಕಲ್ ಬರೀ 42,000 ಓಡಿರೋ ವೆಹಿಕಲ್ ಸಿಗ್ತಿರೋದು. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಅಂತ ಮಾಡ್ಕೊಡ್ತಾರೆ. ಇಲ್ಲಿ ನಿಮಗೆ STP ಕಾರ್ಸ್ ಅಲ್ಲಿ ಒಂದು ಪ್ರಾಮುಖ್ಯತೆ ಏನಂತಂದ್ರೆ, ಮಾರುತಿ ಗಾಡಿಗಳು ಜಾಸ್ತಿ ತರ್ತಾರೆ. ನೀವು ಎರ್ಟಿಗಾ ಹುಡುಕ್ತಾರೆ, ಎರ್ಟಿಗಾ ಸಿಗುತ್ತೆ. ಡೀಸೆಲ್ ವೆಹಿಕಲ್ಗಳು ಸ್ವಿಫ್ಟ್ ಹುಡುಕ್ತಾರೆ, ತುಂಬಾ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು ಸರ್. ಸ್ವಿಫ್ಟ್ಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಈಗ ಇಲ್ಲ ಅಂದ್ರೆ ಒಂದು 6 ಇದೆ ಸರ್. 6 ಇದೆಯಾ? ಹೌದು ಸರ್. ಸರ್ ಸ್ವಿಫ್ಟ್ಗಳು ಜಾಸ್ತಿ ಇಡ್ತೀರಾ ಸರ್? ಹೌದು. ಬಿಕಾಸ್ ಎನ್ಕ್ವೈರಿ ಜಾಸ್ತಿ ಇರುತ್ತಲ್ಲ ಸ್ವಿಫ್ಟ್ ಹೈ ಸೇಲ್ ಆಗುತ್ತೆ ಅದರಿಂದ. ಫಸ್ಟ್ ಸರ್ ಆಪಲ್ ಶೇಪ್ ಇರೋದು ಸರ್ ಹೇಳಿ ಸರ್. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 59,000 ಹೊಡಿ ಸರ್. 59,000? ಹೌದು ಸರ್. ಟಾಪ್ ಎಂಡ್ ಮಿಡ್ ವೇರಿಯಂಟ್ ಸರ್. ಹೌದು ಸರ್. VXi ವೇರಿಯಂಟ್ ಆಗಿರುತ್ತೆ. ನಿಮಗೆ ಕಂಪ್ನಿಯಿಂದಲೇ ಮ್ಯಾಗ್ವಿಲ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ನಿರ್ಬ್ಯಾಗ್ ಬರುತ್ತೆ. ಅಂಡ್ ಇದೆಲ್ಲ ಬರುತ್ತೆ ಆಪಲ್ ಶೇಪ್. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 6,40,000 ಹೇಳ್ತಾ ಇರೋದು, 620ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,20,000ಕ್ಕೆ? ಹೌದು ಸರ್. 6,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಹೋಂಡಾ ಜಾಜ್? ಹೌದು ಸರ್. 2015 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ಅದರಲ್ಲಿ S ವೇರಿಯಂಟ್. 98,000 ಓಡಿದೆ ಸರ್. ಇಲ್ಲ ಸರ್, 78,000 ಅಷ್ಟೇ ಹೊಡಿರೋದು. 78,000? ಹೌದು ಸರ್. ಓಕೆ, 78. ನನಗೆ 98 ಕಾಣ್ತು. ಅದು 78,000 ಓಡಿದೆ. 2030 FC ಇದೆ. ಹೌದು ಸರ್. ಇದೆ. ಗಾಡಿ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಇದು ಹಾಕಿದ್ದಾರೆ, ಲೆದರ್ ಪಾಲಿಶರ್ ಹಾಕಿದ್ದಾರೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸು ಸರ್ 490 ಹೇಳ್ತಾ ಇರೋದು, 4,70,000ಗೆ ಮಾಡ್ಕೊಡ್ತೀನಿ ಸರ್. 4,70,000? ಹೌದು ಸರ್. ನ್ಯೂ ಇಯರ್ ಆಫರ್? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಸ್ಯಾಂಟ್ರೋ ಸರ್. 2008 ಮಾಡಲು 3ನೇ ಓನರು, 91,000 ಹೊಡಿದೆ ಸರ್ ಅಷ್ಟೇ. 91,000 ಹೊಡಿ. ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 195 ಹೇಳ್ತಾ ಇರೋದು, 170ಗೆ ಫೈನಲ್ ಮಾಡ್ಕೊಡ್ತೀನಿ. 2008 ಮಾಡಲು? ಹೌದು ಸರ್. ಅಂಡ್ 2008 ಮಾಡಲು 1,70,000ಕ್ಕೆ? ಹೌದು ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ i20? ಸೊ i20 ಅಷ್ಟು ಆಪ್ಷನ್ ಅಲ್ಲ ಸರ್. ಅದರ ಫುಲ್ ಟಾಪ್ ಎಂಡ್ ವೆಹಿಕಲ್. 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇದು. ಓಕೆ. 63,000 ಶೋರೂಮ್ ಹಿಸ್ಟ್ರಿ ಹೊಡಿದೆ. ಇದು ಬಂದು 5,60 ಹೇಳ್ತಿರೋದು, 5,40,000ಕ್ಕೆ ಫೈನಲ್ ಮಾಡ್ಕೊಂಡು. 5,40,000ಕ್ಕೆ ಆಸ್ತಾ ಟಾಪ್ ಎಂಡ್ ಪುಷ್ಪಣ. ಹೌದು ಸರ್. ಪುಷ್ಪಣ ಟಾಪ್ ಎಂಡ್ ಆಗಿರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಬ್ಯಾಕ್ ವೈಫೈ, ಡಿಫಾಗರ್, ಸ್ಟೇರಿಂಗ್ ಕಂಟ್ರೋಲ್ಸ್, A to Z ಫೀಚರ್ಸ್ ಎಲ್ಲ ಬರುತ್ತೆ. ಪುಷ್ಪಣ ಸ್ಟಾರ್ಟ್ ಆಗಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸೆಲೆರಿಯೋ ZXi ಪ್ಲಸ್ ಆಟೋಮೆಟಿಕ್. ಅದರಲ್ಲೂ ಆಟೋಮೆಟಿಕ್? ಹೌದು ಸರ್. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಪುಷ್ಪಟನ್ ವೆಹಿಕಲ್? ಹೌದು ಸರ್. ಪುಷ್ಪಟನ್ ಸ್ಟಾರ್ಟ್ ಓಡಿರೋ ಸರ್ ಇದು? ಸರ್ ಇದು ಬಂದು 50,000 ಹೊಡಿದೆ ಶೋರೂಮ್ ಹಿಸ್ಟ್ರಿ. 50,000 ಹೊಡಿದೆ. ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಬಂದು 6.5 ಹೇಳ್ತಾ ಇರೋದು, 6,20,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 6,20,000ಕ್ಕೆ ನಿಮಗೆ ಸೆಲೆರಿಯೋ ZXi ಪ್ಲಸ್ ಗಾಡಿ ಸಿಗ್ತಿರೋದು ಸರ್. ಮೈಲೇಜ್ ಒಂದು 18 ಸರ್. ಆರಾಮಾಗಿ 19 ಬರುತ್ತೆ. 19 ಬರುತ್ತೆ. ಹೌದು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಆಪಲ್ ಶೇಪ್ ಅಲ್ಲಿರೋ ಸ್ವಿಫ್ಟ್ ಸರ್. 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, 36,000 ಅಷ್ಟೇ ಹೊಡಿರೋದು. ರೆಕಾರ್ಡೆಡ್? ಹೌದು ಸರ್. ಓಕೆ. ವೇರಿಯಂಟ್ ಸರ್ ಇದು? ಸರ್ ಇದು ಬಂದು ಇದು ಕೂಡ ಮಿಡ್ ವೇರಿಯಂಟ್. VXi? ಹೌದು ಸರ್. VXi. ಓಕೆ. ಪ್ರೈಸಿಂಗ್ ಸರ್? ಸರ್ ಇದು ಬಂದು 685 ಹೇಳ್ತಾ ಇರೋದು, 660ಗೆ ಫೈನಲ್ ಮಾಡ್ಕೊಡ್ತೀನಿ. 6,60,000ಗೆ ನಿಮಗೆ VXi ವೇರಿಯಂಟ್
ವೇರಿಯಂಟು ಆಪಲ್ ಶೇಪಲ್ಲಿ ಸ್ವಿಫ್ಟ್ ಸಿಗ್ತಿರೋದು, ಅದು ನಿಮಗೆ ರೆಡ್ ಕಲರಲ್ಲಿ. ಆ್ಯಂಡ್ ಬರೀ ಓಡಿರೋದು 30,000, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಆ್ಯಂಡ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇಟಿಯೋಸ್. ಸರ್ ETS Liva GD ಟಾಪ್ ಆ್ಯಂಡ್. ಹೌದು ಸರ್. ಓಕೆ, ಇದು 2012 ಮಾಡಲು, ಸೆಕೆಂಡ್ ಓನರು, 1,27,000 ಓಡಿದೆ. ಡೀಸೆಲ್ ವೇರಿಯಂಟ್ ಸರ್ ಹತ್ರ. 1,20,000 ಡೀಸೆಲ್. ಹೌದು ಸರ್. ಮೈಲೇಜ್ ಚೆನ್ನಾಗಿ ಬರುತ್ತೆ. 1,20,000 ಇಟಿಯೋಸ್ ಅಲ್ಲಿ ಕಮ್ಮಿನೇ ಅಂತ ಹೇಳ್ಬೋದು ಸರ್. ಹೌದು ಸರ್. ಅಂಡ್ ಇಟಿಯೋಸ್ ಲಿವಾ ಚಿಕ್ಕ ಗಾಡಿ, ಇಟಿಯೋಸ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿ ಆಪ್ಟ್ ಮಾಡೋದು. ಅದು ಡೀಸೆಲ್ ಆಡೆಡ್ ಅಡ್ವಾಂಟೇಜು. ಸರ್ ಪ್ರೈಸಿಂಗ್ ಸರ್ ಇದು ಬಂದು 4 lakhs ಹೇಳ್ತಿರೋದು, 380-85ಗೆ ಮುಗಿಸ್ಕೊಡ್ತೀನಿ ಸರ್. 3,80,000 ಅಥವಾ 85,000 ಬಂದ್ರೆ ಸ್ಲೈಟ್ಲಿ ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ ಸರ್. ವ್ಯಾಗನರ್ ಹೊಸ ಶೇಪ್ ಸರ್ 2022 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ 32,000 ಓಡಿದೆ. 38,000 ಹೊಡಿದೆ. ಎಲ್ಲ ಕಮ್ಮಿ ಹೊಡಿಯೋದು ತರಿಸಿದಿರಲ್ಲ ಸರಿ ಸರ್. ಇದು ಎಲ್ಲ ಗೊತ್ತಲ್ಲ ಸರ್, ನ್ಯೂ ಇಯರ್ ಆಫರು, ಒಳ್ಳೆ ಆಫರ್ ಕೊಡೋದಂತ. ಒಳ್ಳೆ ಆಫರು, ಕಮ್ಮಿ ಓಡಿರೋ ಗಾಡಿಗಳು ಕೊಡ್ತಿದ್ದೀವಿ. ಹೌದು ಸರ್. ಇದು ವೇರಿಯಂಟು ಸರ್, ಇದು ಮಿಡ್ ವೇರಿಯಂಟ್, VX ವೇರಿಯಂಟ್. ಹೌದು. ಗಾಡಿ ನೋಡ್ಬೋದು ಯಾವ್ದಾರು ಬರುತ್ತೆ. ಅಂಡ್ ಬರೀ 30,000 ಓಡಿರೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಹಾಕಿದ್ದಾರೆ. ಅಂಡ್ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ ಇದು ಬಂದು 590 ಹೇಳ್ತಿರೋದು, 570ಗೆ ಫೈನಲ್ ಮಾಡ್ಕೊಡ್ತೀನಿ. 5,70,000 ಅಂಡ್ ಸಿಬಿಲ್ ಚೆನ್ನಾಗಿದ್ರೆ ಒಂದು 50,000 ಡೌನ್ ಪೇಮೆಂಟ್. ಹಾಂ ಸಾಕು ಸರ್, 50,000 ಬೇಕಾಗಿಲ್ಲ. ಮಾರುತಿ ಗಾಡಿ ಸರ್, ಅದಕ್ಕೆ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಸ್ವಿಫ್ಟ್. ಸರ್ ಸ್ವಿಫ್ಟ್ 2019 ಮಾಡಲು, ಸಿಂಗಲ್ ಓನರ್, ಬರೀ 62,000 ಓಡಿದೆ ಅಷ್ಟೇ. ಅದು ವೈಟ್ ಕಲರ್. ವೈಟ್ ಕಲರ್ ಅಲ್ಲಿ. ಹೌದು. ಬರೀ 62,000 ಓಡೋದು. ಇದು ಆಪಲ್ ಶೇಪ್ ಅಲ್ಲಿ ಇರೋದು. ಯಾವ್ದು ವೇರಿಯಂಟ್ ಸರ್ ಅದು? ಸರ್ ಇದು VXI ವೇರಿಯಂಟ್. ಹೌದು ಸರ್. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? 6,35,000 ಹೇಳ್ತಾ ಇದ್ದೀನಿ. 610ಗೆ ಫೈನಲ್ ಮಾಡ್ಕೊಡ್ತೀನಿ. 6 ಲಕ್ಷ. ಹೌದು. ಆಗತ್ತಾ? ಯಾವುದು ಮಾಡ್ಕೊಡೋಣ. 6 ಲಕ್ಷಕ್ಕೆ ನಿಮಗೆ ಈ ಗಾಡಿ ಸಿಕ್ತಿರೋದು. ಸಿಂಗಲ್ ಓನರ್ ವೆಹಿಕಲ್. i20 ಸರ್, ಆಕ್ಟಿವ್. ಸರ್ 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಡೀಸೆಲ್? ಹೌದು ಸರ್. ವೇರಿಯಂಟ್ ಯಾವ್ದು ಅಂತ ಹೇಳಿದ್ರೆ ಸರ್? ಸರ್ ಇದು ಬಂದು ಆಕ್ಟಿವ್ ಅಂತ. ಆಕ್ಟಿವ್. i20 ಆಕ್ಟಿವ್. ಪ್ರೈಸಿಂಗ್ ಸರ್ ಇದು ಬಂದು 585 ಹೇಳ್ತಾ ಇರೋದು, 5,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5,70,000ಕ್ಕೆ ಡೀಸೆಲ್ i20 ಆಕ್ಟಿವ್ 2015 ಮಾಡಲು, 80,000 ಓಡಿರೋದು ವೆಹಿಕಲ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಒಂದ್ಸರ್ತಿ ವಿಸಿಟ್ ಆಗಿ ಸರ್. ನೆಕ್ಸ್ಟ್ ಇನ್ನೊಂದು, ಇದು ಡೀಸೆಲ್. ಹೌದು ಸರ್, ಡೀಸೆಲ್. ಇದು 2012 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಸರ್ ಇದು ಬಂದು VDI ವೇರಿಯಂಟ್. ಓಕೆ, ಟೈರ್ ಕಂಡೀಷನ್ ನೋಡ್ಬೋದು ಯಾವ ತರ ಬರುತ್ತೆ ಅಂತ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ? 395 ಹೇಳ್ತಿರೋದು, 380-75ಗೆ ಮುಗಿಸ್ಕೊಡ್ತೀನಿ ಫೈನಲ್. 3,75,000ಗೆ ಡೀಸೆಲ್ ವೇರಿಯಂಟ್ 2012 ಮಾಡಲು. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ಸರ್ ಬ್ರೀಜಾ ZA ಪ್ಲಸ್, ಫುಲ್ ಟಾಪ್ ಎಂಡ್ ವೆಹಿಕಲ್, AC, ಪೋಸ್ಟರಿಂಗು, 4 ಪವರ್ ವಿಂಡೋ ಬರುತ್ತೆ, ಮತ್ತೆ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಓಕೆ. ಓಡಿರೋ ಸರ್ ಇದು? ಸರ್ ಓಡಿರೋ 1,28,000 ಶೋರೂಮ್ ಇಷ್ಟು. 1,28,000 ZA ಪ್ಲಸ್. ಹೌದು ಸರ್. ಫುಲ್ ಪ್ರೈಸಿಂಗ್ ಪ್ರೈಸ್ ಬಂದಿದ್ದು 8,15 ಹೇಳ್ತಿರೋದು, 7,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 7,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಅದ್ರ ಮೇಲೆ ಆಗಲ್ಲ ಸರ್, ಅಷ್ಟೇ. 7,80,000. ಓಕೆ ಸರ್. ಟಾಟಾ ಅಲ್ಟ್ರಾಸ್ XM ಪ್ಲಸ್, ಫುಲ್ ಟಾಪ್ ಎಂಡ್ ವೆಹಿಕಲ್, ಬರೀ 34,000 ಓಡಿದೆ ಸರ್. ಬರೀ 34,000 ಓಡಿರೋದು. ಇದು ಕಮ್ಮಿ ಓಡಿರೋದು. ಇದು ಟಾಪ್ ಎಂಡ್ ವೆಹಿಕಲ್. ಯಾರು ಅಲ್ಟ್ರಾಸ್ ಓಡುತ್ತಿರೋ ವೈಟ್ ಕಲರ್ ಅಲ್ಲಿ. ಸರ್ ಹೇಳ್ದಂಗೆ ಮೋಸ್ಟ್ ಓಡುತ್ತಿರೋ ಅಂದ್ರೆ ರನ್ನಿಂಗ್ ಇರೋ ಗಾಡಿಗಳು ವೈಟ್ ತಗೊಳ್ತಾರೆ ಸರ್. ಪ್ರೈಸ್ ಏನು ಹೇಳ್ತಾರೆ ಸರ್? ಇದು ಬಂದು 5,90,000 ಹೇಳ್ತಾ ಇರೋದು, 570ಗೆ ಫೈನಲ್ ಮಾಡ್ಕೊಡ್ತೀನಿ. 5,70,000. ಹೌದು ಸರ್. ಓಕೆ. ಪೆಟ್ರೋಲ್ ಅಲ್ವಾ? ಹೌದು ಸರ್. ಸರ್ ಈಗ ZXi ಆಪ್ಷನಲ್ಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಆಪ್ಷನಲ್ಲು ಸಿಂಗಲ್ ಓನರ್ ವೆಹಿಕಲ್. ಓಡಿರೋದು ಸರ್ ಇದು? ಸರ್ ಬರೀ 26,000 ಓಡಿದೆ. 26,000 ಓಡಿರೋದು. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡೀಪ್ ಆಗೋರು, ಮ್ಯಾಗ್ ವೀಲ್ ಸಮೇತ ಬರುತ್ತೆ. ಅಂಡ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಬರೀ 24,000 ಓಡಿರೋ ವೆಹಿಕಲ್ ಯಾರು ಹೋಗ್ತಿರೋರಿಗೆ ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಏನು ಕೊಡ್ತೀರಾ ಸರ್? ಸರ್ ಇದು ಬಂದು 11,80 ಹೇಳ್ತಾ ಇರೋದು, 11,30ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 11,30,000. ಹೌದು ಸರ್. ಸರ್ ಲೋನ್ ಅಂತ ಹೋಗೋದಾದ್ರೆ ಸರ್ 80% 90% ಲೋನ್ ಮಾಡ್ಕೊಡ್ತೀನಿ. ಆರಾಮಾಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ ಏನಾದ್ರು ಚಾನ್ಸ್ ಇದೆಯಾ ಸರ್? 0 ಡೌನ್? ಸಣ್ಣ ಪುಟ್ಟ ಮಾಡ್ಕೊಡೋಣ ಸರ್. ಸಿವಿಲ್ ಚೆನ್ನಾಗಿರ್ಬೇಕು. ಹೌದು ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಸರ್, ಡುವಲ್ ಟೋನ್ ಅಲ್ಲಿ ಆಪಲ್ ಶೇಪ್ ಅಲ್ಲಿರೋ ಮತ್ತೊಂದು ಸ್ವಿಫ್ಟ್ ಹೇಳಿ ಸರ್. ಸರ್ 2023 ಮಾಡಲು, ಸಿಂಗಲ್ ಓನರ್, 44,000 ಅಷ್ಟೇ ಹೊಡಿರೋದು. ಬರೀ 44,000 ಇರೋದು. ಅದು ವೇರಿಯಂಟ್ ಸರ್? ಅದು ಸರ್ VXI ಮಿಡ್ ವೇರಿಯಂಟ್. ಇದು ಮಿಡ್ ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ ಅಂತ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. 44,000 ಓಡಿರೋ ವೆಹಿಕಲ್, VXI ಪೆಟ್ರೋಲ್ ಅಲ್ಲಿ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಇದು ಬಂದು 6.5 ಹೇಳ್ತಾ ಇರೋದು, 6.30ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,30,000ಕ್ಕೆ. ಹೌದು ಸರ್. 18 ಮಾಡಲ್ ಅಲ್ವಾ? ಹೌದು. ಇಲ್ಲ ಸರ್, 23 ಸಾರಿ 23 ಮಾಡಲ್ಲು. 6.30ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸರ್ ನೆಕ್ಸ್ಟ್ ಸರ್ ಮತ್ತೊಂದಿರೋದು, ಇದು ಹೋಂಡೈ ವರ್ಣ 2021 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಎಂಡ್ ವೆಹಿಕಲ್. ಅದು ಕೂಡ SX ಆಗಿರುತ್ತೆ. ನೋಡಬಹುದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಸನ್ರೂಫ್ ಕೂಡ ನಿಮಗೆ ಬರುತ್ತೆ. SX ಆಪ್ಷನಲ್ ವೆಹಿಕಲ್. ಇದು ಫುಲ್ ಟಾಪ್ ಎಂಡ್ ವೆಹಿಕಲ್. ಪ್ರೈಸಿಂಗ್ ಸರ್? ಸರ್ ಇದು ಬಂದು 11 ಲಕ್ಷ ಹೇಳ್ತಾ ಇರೋದು, 10,70ಕ್ಕೆ ಇಲ್ಲ 80ಕ್ಕೆ ಮುಗಿಸ್ಕೊಡ್ತೀನಿ ಸರ್. 10,70,000 ಅಥವಾ 80,000ಕ್ಕೆ ಈ ಗಾಡಿ ತಗೋತೀರಾ. ಟಾಪ್ ಎಂಡ್ ಆಗಿರುತ್ತೆ, ವಿತ್ ಸನ್ರೂಫ್ ಬರುತ್ತೆ, ಡೀಸೆಲ್ ಆಡೆಡ್ ಅಡ್ವಾಂಟೇಜ್. ಅಂಡ್ ಮೈಲೇಜ್ ಕೂಡ ಸರ್ ಓಡಿರೋದು ಎಷ್ಟಾಗಿರುತ್ತೆ? ಸರ್ ಇದು 1 ಲಕ್ಷ ಓಡಿದೆ. 1 ಲಕ್ಷ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದು. ಖಂಡಿತ ಸರ್. ಇನ್ನೊಂದು ನೆಕ್ಸ್ಟ್ ಬಲಿನೋ ಸರ್, ಬೆಲೆನೋ ಡೆಲ್ಟಾ ವೇರಿಯಂಟ್ 2021 ಮಾಡಲು. ಹೌದು ಸರ್. 2021 ಮಾಡಲು, ಸಿಂಗಲ್ ಓನರ್, ಬರೀ 44,000 ಓಡಿದೆ.
44,000 ಓಡಿರೋ ವೆಹಿಕಲ್. ಆಲ್ಮೋಸ್ಟ್ ಎಲ್ಲಾನು ಕಮ್ಮಿ ಓಡಿರೋ ವೆಹಿಕಲ್ ಸರ್. ಹೌದು ಸರ್, ಸರ್ ಎಲ್ಲ ಅದೇ ತರಿಸಿರೋದು ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಇದು ಬಂದು 6.70 ಹೇಳ್ತಾ ಇರೋದು, 6.5 ಫೈನಲ್ ಮಾಡ್ಕೊಡ್ತೀನಿ ಸರ್. 6.5. ಹೌದು ಸರ್. ಓಕೆ, ಬರೀ 41,000 ಓಡಿರೋ ವೆಹಿಕಲ್, 21 ಮಾಡಲು. ಹೌದು ಸರ್ ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ವರ್ನಾ ಸರ್? ಸರ್ ಇದು ವರ್ಣ ಎಸ್ಎಕ್ಸ್ SX. 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಇದು ಬಂದು 72,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಹಾ. ಇದು ಪ್ರೈಸ್ ಬಂದು ನಾವು 5.45 ಹೇಳ್ತಿರೋದು, 5,20,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 5,20,000ಕ್ಕೆ SX ಡೀಸೆಲ್ ವೇರಿಯಂಟು ವರ್ನ ತೋಡ್ತಿದ್ದೀರಾ. ಅಂಡ್ ಟೈರ್ ಆಲ್ಮೋಸ್ಟ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಬೈಕ್ EMI ಅಲ್ಲಿ ಗಾಡಿ ಬೇಕಂದ್ರೆ ಈ ಗಾಡಿ ತೊಗೊಳ್ಬೋದು ಸರ್. 100% ಸರ್. 800 ಹಾರ್ಡ್ಲಿ ನನ್ನ ಪ್ರಕಾರ ಒಂದು 6,000 EMI ಬರುತ್ತೆ ಸರ್ ಮಂತ್ಲಿ ಈ ಅಷ್ಟೇ. ಗಾಡಿಗೆ. ಅಂಡ್ ಆಲ್ಟೋ ಸಿಂಗಲ್ ಓನರ್ ಅಲ್ವಾ ಸರ್? ಸರ್ ಸಿಂಗಲ್ ಓನರ್ 14 ಮಾಡಲ್, ಲೋನ್ ಕೂಡ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 285 ಹೇಳ್ತಾ ಇರೋದು, 2,65,000 ಫೈನಲ್ ಮಾಡ್ಕೊಡ್ತೀನಿ. 2,65,000. ನನ್ನ ಪ್ರಕಾರ ಡೌನ್ ಪೇಮೆಂಟ್ ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದು ಸರ್. ಇನ್ನೂ ಕಡಿಮೆ ಇರಲಿ ಸರ್, ಬೇಕಾದ್ರೆ 30,000ಕ್ಕೆ ಮಾಡ್ಕೊಡ್ತೀರಿ. 30,000 ಇದ್ರೆ ಈ ಗಾಡಿ ತೊಗೊಂಡು ಹೋಗ್ಬೋದು. ಬರೀ ಡೌನ್ ಪೇಮೆಂಟ್ ಕಟ್ಕೊಂಡು ಹೋಗಿ ಮಂತ್ಲಿ ನೀವು 6,000 7,000 ತೊಗೊಂಡು ಹೋದ್ರೆ ಆರಾಮಾಗಿ 4 ಜನ ಫ್ಯಾಮಿಲಿ ಸಮೇತ ಟ್ರಿಪ್ ಹೊಡಿಬೋದು ಅಂತ ಹೇಳ್ಬೋದು ಸರ್. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆಡೆಡ್ ಹೌದು ಅಡ್ವಾಂಟೇಜ್ ಸರ್, ಸರ್, ಅದಾದ್ರೆ 18+ ಬರುತ್ತೆ mileage. ಆರಾಮಾಗಿ ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಕ್ರೆಟಾ ಎಸ್ಎಕ್ಸ್. Okay. 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. Petrol ಇದು ಮಾತ್ರ diesel? ಬಂಪರ್ ಆಫರ್ ಕೊಡ್ತೀನಿ ಸರ್. ಏನು ಪ್ರೈಸಲ್ಲಿ ಕೊಡ್ತೀರಿ? ಸರ್ ಇದು ಬಂದು 15.5 ಮಾರ್ಕೆಟ್ ವ್ಯಾಲ್ಯೂ ಹೇಳ್ತಾ ಇರೋದು, 14.70ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 14,70,000ಕ್ಕೆ. ಹೌದು ಸರ್. ಸರ್ ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲು ವಿತ್ ಸನ್ರೂಫ್ ಕೂಡ. ವಿತ್ ಸನ್ರೂಫ್ ಟಾಪ್ ಎಂಡ್. ಮಾರ್ಕೆಟ್ ವ್ಯಾಲ್ಯೂ ಬಂದು 16.5 ಇರೋ ಸರ್ ಇದು. ಮಾರ್ಕೆಟಲ್ಲಿ ಚೆಕ್ ಮಾಡಿ 16,500 ನಡೀತಿರೋ. ಚೆಕ್ ಮಾಡಿ ಸರ್, ಚೆಕ್ ಮಾಡಿದ್ಮೇಲೆ ಬನ್ನಿ ಸರ್, ಏನು ತೊಂದರೆ ಇಲ್ಲ. ನೀವು ಬಂಪರ್ ಆಫರ್ ಏನು ಹೇಳ್ತೀರಾ ಸರ್ ಅದಕ್ಕೆ 14.70 ಫೈನಲ್ ಮಾಡ್ಕೊಡ್ತೀನಿ. 14,70,000ಕ್ಕೆ ಹೌದು ಸರ್. ಟಾಪ್ ಎಂಡ್ ವೆಹಿಕಲ್ ಆಗಿರೋದು. ಪೆಟ್ರೋಲ್ ಅಲ್ವಾ? ಹೌದು ಸರ್ ಪೆಟ್ರೋಲ್. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಕೂಡ ಶಿಫ್ಟೇ. ಹೇಳಿ. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಕೂಡ. ಇದು ಬಂದು 26,000 ಅಷ್ಟೇ ಹೊಡಿರೋದು. 26,000 ಹೊಡಿರೋದು ಅಷ್ಟೇ ಸರ್. ಓಕೆ. VXI VXI ಸರ್. ಪ್ರೈಸಿಂಗ್ ಸರ್ ಇದು ಬಂದು 6,50,000 ಹೇಳ್ತಾ ಇರೋದು, 6.20-25ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,20,000 ಅಥವಾ 25,00,000 ಆಗುತ್ತೆ. ವಿಸಿಟ್ ಆಗಿ ಅದರ ಮೇಲೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ನೆಕ್ಸ್ಟು ನೆಕ್ಸಾನ್. ಟಾಟಾ ನೆಕ್ಸಾನ್ ಸರ್ ಇದು. ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 92,000 ಶೋರೂಮ್ ಇಷ್ಟ ಇದೆ. ಡೀಸೆಲಾ? ಹೌದು ಸರ್, ಡೀಸೆಲ್ ವೇರಿಯಂಟ್. ಓಕೆ. K34 ಪಾಸಿಂಗ್ ಆಗಿರುತ್ತೆ. ಸಿಂಗಲ್ ಓನರು ಡೀಸೆಲ್ ವೇರಿಯಂಟ್ ನೆಕ್ಸಾನ್ಗೆ. ಪ್ರೈಸಿಂಗು ಸರ್? ಸರ್ 8,40,000 ಹೇಳ್ತಾ ಇರೋದು, ಇದು ಬಂದು 8.10ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 8,10,000 ಬಂದರೆ 8,00,000 ಆಗ್ಬೋದು. ಟ್ರೈ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಓಕೆ. ನೆಕ್ಸ್ಟ್ ಸ್ವಿಫ್ಟ್ ಸರ್, ಓಲ್ಡ್ ಮಾಡೋದು. ಸರ್ 2009 ಮಾಡಲು ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್, 80,000 ಮಾತ್ರ ಹೊಡಿದೆ. FC ಇದೆಯಾ ಸರ್? ಸರ್ ಇದೆ, ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಹೌದು. 80,000 ಹೊಡಿದ್ರೆ. ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್. ಪ್ರೈಸಿಂಗು ಸರ್ 325 ಹೇಳ್ತಿರೋದು, ಒಂದು 3 lakhsಗೆ ಫೈನಲ್ ಮಾಡ್ಕೊಳ್ಳೋಣ. 3,00,000ಕ್ಕೆ. ಅಂಡ್ FC ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಡಸ್ಟರ್ ನೋಡ್ತೀರಾ. 2013 ಮಾಡಲು, ಯಾರು RXZ 85 PS, 78,000 ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ಚೆನ್ನಾಗಿ ಬರುತ್ತೆ. 85 PS ಆಗಿರೋದ್ರಿಂದ. ಪ್ರೈಸು ಸರ್ ಹೇಳ್ತಾರೆ ಸರ್, ಹೇಳಿ. ಸರ್ 485 ಹೇಳ್ತಿರೋದು, 460 470ಗೆ ಫೈನಲ್ ಮಾಡ್ಕೊಡ್ತೀನಿ. 460 ಅಥವಾ 470ಗೆ ಫೈನಲ್ ಆಗುತ್ತೆ. ವಿಸಿಟ್ ಆಗಿ. K70 ಪಾಸಿಂಗ್ ಆಗಿರೋದು. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ. ಈ ಗಾಡಿ ಬೆಸ್ಟ್ ಪ್ರೈಸ್ ಹೇಳ್ಬೇಕು ಬಿಡೋಕೆ ಸರ್ ನೀವು. ಸರ್ 2013 ಮಾಡಲು 3ನೇ ಓನರು. ಓಕೆ. ಬಟ್ ಓನರ್ಶಿಪ್ ಒಂದು ಇದಾಗಿದೆ ಅಂದ್ಬಿಟ್ರೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ವಿ ವೇರಿಯಂಟ್ ಅಲ್ಲ? ಹೌದು ಸರ್, ವಿ ವೇರಿಯಂಟ್. ವೇರಿಯಂಟ್ ಆಗಿರುತ್ತೆ. ಅಂಡ್ ಓಡಿರೋದು 75,000 ಓಡಿರೋ ವೆಹಿಕಲ್. ಪೆಟ್ರೋಲ್ ಅಲ್ಲಿ ಸರ್ ಪ್ರೈಸಿಂಗ್? ಸರ್ 415 ಹೇಳ್ತಿರೋದು, 390ಗೆ ಫೈನಲ್ ಮಾಡ್ಕೊಡ್ತೀನಿ. 3,90,000ಕ್ಕೆ. 2013 ಮಾಡಲ್. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಮತ್ತೊಂದು Ertiga ಸರ್. 2012 ಮಾಡಲು. 12 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು? ಸರ್ ಇದು ಬಂದು ಮಿಡ್ ವೇರಿಯಂಟ್, VDI ವೇರಿಯಂಟ್ ಹೌದು ಆಗಿರುತ್ತೆ. ಯಾರು ಡೀಸೆಲ್ ಅಲ್ಲಿ Ertiga ಹುಡುಕ್ತಿದ್ರೆ ಒಳ್ಳೆ ಮೈಲೇಜ್ ಗಾಡಿ ಸರ್. ಮೈಲೇಜು ಚೆನ್ನಾಗಿ ಬರುತ್ತೆ. ಪ್ರೈಸಿಂಗು ಸರ್? ಸರ್ ಇದು ಬಂದು 545 ಹೇಳ್ತಾ ಇರೋದು, 530 ಇಲ್ಲ 525ಗೆ ಫೈನಲ್ ಮಾಡ್ಕೊಡ್ತೀನಿ. 530 525ಗೆ ಓಡಿರೋದು ಸರ್. ಸರ್ ಇದು ಬಂದು 87,000 ಹೊಡಿದೆ. 87,000 ಹೊಡಿದ್ರು ಡೀಸೆಲ್ ಅಲ್ಲಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಲಕ್ಸುರಿ ಫೀಲ್ ಮಾಡ್ಬೇಕಂತಂದ್ರೆ ಈ ಗಾಡಿ ತಗೊಳ್ಬೋದು. ಹೇಳಿ ಸರ್. ಸರ್ ಇದು Audi Q3 16 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಅದರಲ್ಲೂ 1,10,000 ಹೊಡಿದೆ. ವಿತ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ. ಹಾಂ ಸರ್ ಇದು 15 ಲಕ್ಷ ಹೇಳ್ತಾ ಇರೋದು, 14.70ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 14,70,000ಕ್ಕೆ. ಆಟೋಮೆಟಿಕ್ ಅಲ್ವಾ ಸರ್? ಆಟೋಮೆಟಿಕ್ ಸರ್. ಹೌದು, ಆಟೋಮೆಟಿಕ್. ಅದಕ್ಕೆ ಆಟೋಮೆಟಿಕ್ಕು. 14,70,000. ಹೌದು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಹೇಳಿ. ಸರ್ ಸ್ಕಾರ್ಪಿಯೋ SX4. ಓಕೆ. ಸರ್ ಡೀಸೆಲ್ ವೆಹಿಕಲ್, 2015 ಮಾಡಲು, 3ನೇ ಓನರು, ಡೀಸೆಲ್ಲು, 1,31,000 ಶೋರೂಮ್ ಇಷ್ಟ ಹೊಡಿದೆ ಸರ್. ಓಕೆ. ಇದು ಬಂದು 720 ಹೇಳ್ತಿರೋದು, ಒಂದು 7 lakhsಗೆ ಫೈನಲ್ ಮಾಡ್ಕೊಡ್ತೀನಿ. 7,00,000ಕ್ಕೆ ಫೈನಲ್ ಆಗುತ್ತೆ. ಹೌದು. 2015 ಮಾಡಲು. ಸರ್ ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಇರೋದು ಸರ್, ಹೇಳಿ. ಹೌದು ಸರ್. 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 1,25,000 ಅಷ್ಟೇ ಹೊಡಿರೋದು. 1,25,000 ಹೊಡಿರೋದು ಸರ್. FC ಸರ್? ಸರ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಸರ್? ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್? 4.25 ಹೇಳ್ತಿರೋದು, 4.25ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4,25,000ಕ್ಕೆ. ರೀಸೆಂಟಾಗಿ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ. ಮ್ಯಾಗ್ವಿಲ್ ಬರುತ್ತೆ. ಗಾಡಿ ನೋಡ್ಬೋದು. ಯಾರು 2 ಸ್ಕಾರ್ಪಿಯೋ ಇರೋದು ಹತ್ರ, 15 ಮಾಡಲು 10 ಮಾಡಲು ಒಂದಿರೋದು. ಆ್ಯಂಡ್ ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಫಾರ್ಚುನರ್ ಲೆಜೆಂಡ್ ಸರ್, ಆನೆಗೆ ಬಿಳಿ ಆನೆ. ಬಿಳಿ ಆನೆ. ಹೌದು ಸರ್. ಓಕೆ.
ಮಾಡಲ್ ಸರ್ ಇದು ಸರ್ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ 1,40,000 ಅಷ್ಟೇ ಹೊಡೆಯೋದು ಇದು. 1,40,000 ಓಡಿ 4x2. 4x2 ಅಂಡ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 39 ಲಕ್ಷ ಹೇಳ್ತಿರೋದು, 37.5 ಫೈನಲ್ ಮಾಡ್ಕೊಡ್ತೀನಿ ಸರ್. 30 ಲಕ್ಷ 37 ಲಕ್ಷ 37.5 ಸರ್. 37ವರೆಗೆ ಆಗುತ್ತೆ. ಯಾರು ವಿಸಿಟ್ ಆಗ್ತಿ. ಅಂಡ್ ಮತ್ತೊಂದು ಆಡೆಡ್ ಅಡ್ವಾಂಟೇಜ್ ಇದ್ರೆ ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಈ ಗಾಡಿ ಬೇಕು ಅಂತಂದ್ರೆ ನಂಬರ್ ಕೇಳಬೇಕಂದ್ರೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳಿ. ನಾನು ನಂಬರ್ ತೋರಿಸೋದಿಲ್ಲ, ಬಟ್ ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಸರ್ ಇನ್ನೋವಾ 2012 ಮಾಡಲು 3ನೇ ಓನರು, ಡೀಸೆಲ್ ವೇರಿಯಂಟು. ಇದು ಬಂದು 2 ಲಕ್ಷ ಓಡಿದೆ, 7,95,000 ಹೇಳ್ತಿರೋದು, 7,40,000ಕ್ಕೆ ಫೈನಲ್ ಆಗುತ್ತೆ. 7,40,000ಕ್ಕೆ 2012 ಮಾಡಲು ಯಾರು ಹುಡುಕ್ತಿರೋ ಇನೋವಾ ಬೆಂಗಳೂರು ಪಾಸಿಂಗ್ ಆಗಿರೋದು, ಅದ್ರ ಮೇಲೇನೂ ಸ್ವಲ್ಪ ನೆಗೋಷಿಯೇಟ್ ಬಂದ್ರೆ ಅಷ್ಟೇ ಸರ್, 7,40,000 ಫೈನಲ್. ಅಷ್ಟೇ. ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ XUV 500 ಸರ್. ಸರ್ XUV 500 2013 ಮಾಡಲು ಸಿಂಗಲ್ ಓನರು, 1,37,000 ಶೋರೂಮ್ ಇಷ್ಟು ಹೊಡೆಯೋದು. ಅದನ್ನು W8 W8 ಸರ್. W8 ವೇರಿಯಂಟು ಯಾರು ಹುಡುಕ್ತಿರೋರಿಗೆ ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಇದು 570 ಹೇಳ್ತಿರೋದು, 550ಗೆ ಫೈನಲ್ ಮಾಡ್ಕೊಡ್ತೀವಿ. 5,50,000ಕ್ಕೆ W8 XUV 500 ಸಿಗ್ತಿರೋದು. ಅಂಡ್ ನೋಡ್ಬೋದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂಡ್ ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಈಕೋ ಸರ್. ಸರ್ ಈಕೋ 7 ಸೀಟರ್ ಇದು, ಸಿಂಗಲ್ ಓನರ್ ವೆಹಿಕಲ್, ಬರೀ 49,000 ಅಷ್ಟೇ ಹೊಡೆಯೋದು. 49. ಹೌದು ಸರ್. ಪ್ರೈಸಿಂಗ್ ಸರ್ 565 ಹೇಳ್ತಿರೋದು, 540ಗೆ ಫೈನಲ್ ಮಾಡ್ಕೊಡ್ತೀನಿ.